ಏಪ್ರಿಲ್ 22, 2025 ಮಂಗಳವಾರ. ಈ ದಿನ ಅಕ್ಷರಶಃ ಭಾರತೀಯರ ಪಾಲಿಗೆ ಕರಾಳ ದಿನ. ಖುಷಿಯಿಂದ ಕಾಲ ಕಳೆಯೋಣ, ಒಂದೆರಡು ದಿನ ರಿಲ್ಯಾಕ್ಸ್ ಮಾಡೋಣ ಅಂತ ಕಾಶ್ಮೀರಕ್ಕೆ ಬಂದಿದ್ದಂತಹ ಪ್ರವಾಸಿಗರನ್ನ ದುಷ್ಟ ಉಗ್ರರು ಕರ್ನಾಟಕದ 3 ಸೇರ್ಕೊಂಡು 28 ಜನರನ್ನ ಗುಂಡಿಟ್ಟು ಜೀವನ ತೆಗೆದಿದ್ದಾರೆ. ಇದು ಪಾಕಿಸ್ತಾನದ ಕೃತ್ಯ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬ ಭಾರತೀಯನು ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದ್ದಾನೆ. ಹೇಗಾದರೂ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಅನ್ನುವಂತಹ ಒತ್ತಾಯದ ಒತ್ತಡ ಕೇಂದ್ರ ಸರ್ಕಾರಕ್ಕೆ ಹಾಕಲಾಗ್ತಾ ಇದೆ. ಊಹಿಸೋಕೆ ಆಗದಿರೋ ರೀತಿಯಲ್ಲಿ ಹೂಡಿಕೆ ಹೊರಹಾಕ್ತೀವಿ ಅನ್ನುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಆದಷ್ಟು ಬೇಗ ವಾಸ್ತವಕ್ಕೆ ಬರಲಿ ಅನ್ನುವಂತಹ ಮಾತು ಈಗ ಶುರುವಾಗಿದೆ. ಆದರೆ ಉಗ್ರರ ಅಟ್ಟಹಾಸದಿಂದ ಅತ್ಯಂತ ಸುಂದರ ಹಾಗೂ ವಿಶ್ವ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿರೋ ಕಾಶ್ಮೀರಕ್ಕೆ ಪ್ರವಾಸೋದ್ಯಮ ಕ್ಷೇತ್ರದ ಮೇಲೆ ಕರಿನೆರಳು ಬಿದ್ದೋಗಿದೆ. ಕಾಶ್ಮೀರದ GDPಗೆ 8.47% ಅಷ್ಟು ಕೊಡುಗೆಯನ್ನು ಕೊಡುತ್ತೆ. ಆದರೆ ಉಗ್ರರ ದಾಳಿಯಿಂದ ಎಲ್ಲವೂ ತಲೆಕೆಳಗೆ ಮಾಡಿಸ್ಬಿಟ್ಟಿದೆ. ಇನ್ನು ಮುಂದೆ ಕಾಶ್ಮೀರಕ್ಕೆ ಹೋಗಲ್ಲ, ಪಹಲ್ಗಾಮ್ ಮಾರ್ಗದಲ್ಲಿರುವಂತಹ ಅಮರನಾಥ ಯಾತ್ರೆಗಿಂತ ಜೀವ ಮುಖ್ಯ ಅಂತ ಕಾಶ್ಮೀರಕ್ಕೆ ಬಾಯ್ ಹೇಳ್ತಾ ಇದ್ದಾರೆ.